ಜನಪರ ನ್ಯಾಯಪರ 16ನೇ ವರ್ಷದ ವಾರ್ಷಿಕೋತ್ಸವ ಜೈ ಕರ್ನಾಟಕ ಗೆಳೆಯರ ಸಂಘದ ವತಿಯಿಂದ 69ನೇ ವಿಜೃಂಭಣೆಯ ಕನ್ನಡ ರಾಜ್ಯೋತ್ಸವವನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಮಂಚೇನಹಳ್ಳಿ ಬಲಮುರಿ ವಿನಾಯಕ ದೇವಸ್ಥಾನ ಮುಂಭಾಗದಲ್ಲಿ ಏರ್ಪಡಿಸಲಾಗಿತ್ತು. ಅತ್ಯಂತ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ನಡೆಸಿದರು. ಈ ಕಾರ್ಯಕ್ರಮವನ್ನು ಮುಖ್ಯ ಅತಿಥಿಗಳು ಮಂಚೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು BA ನರಸಿಂಹಾರೆಡ್ಡಿ, ಮಂಚೇನಹಳ್ಳಿ ಪೊಲೀಸ್ ಠಾಣಾ PSI ಮೂರ್ತಿ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಪ್ರಿಯಾಂಕಾ, MR ಲಕ್ಷ್ಮೀನಾರಾಯಣ್ ಎಲ್ಲ ಜೈ ಕರ್ನಾಟಕ ಗೆಳೆಯರ ಸಂಘದ ವತಿಯಿಂದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕನ್ನಡದ ಬಗ್ಗೆ ಅರಿವು ಮೂಡಿಸಿದರು. ಇದೇ ಸಂದರ್ಭದಲ್ಲಿ ಮಂಚೇನಹಳ್ಳಿ ಎಲ್ಲಾ ಶಾಲಾ ಮಕ್ಕಳಿಂದ ಕನ್ನಡ ನಾಡಗೀತೆಗಳಿಗೆ ನೃತ್ಯ ಪ್ರದರ್ಶನವನ್ನು ಪ್ರದರ್ಶಿಸಿದರು. ಈ ಕಾರ್ಯಕ್ರಮದಲ್ಲಿ ಮಂಚೇನಹಳ್ಳಿ ತಾಲೂಕು ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಜೈ ಕರ್ನಾಟಕ ಗೆಳೆಯರ ಸಂಘದ ವತಿಯಿಂದ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರು ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಗೌರವಿಸಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಎಲ್ಲ ಗಣ್ಯರು ಉಪಸ್ಥಿತಿಯಲ್ಲಿ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರುವಂಥ ಭಾಷೆ ನಮ್ಮ ಕನ್ನಡ ಭಾಷೆ. ಕಾಸರಗೋಡು ಮೂವಿ ನೋಡಿದ್ದೀರಲ್ಲ, ಒಂದು ಮಗು ಹುಟ್ಟಿದ ಮೇಲೆ ಆ ಮಗು ಯಾವ ರೀತಿ ತನ್ನ ತಾಯಿಯ ಗರ್ಭದಿಂದ ಆಚೆ ಬಂದ ಮೇಲೆ ಏನೋ ಅದೊಂದು ಸನ್ನೆ ಮಾಡುತ್ತೆ, ಆ ಭಾಷೆನೇ ಅದು ಯಾವುದು, ಅದಕ್ಕೆ ಹೊಂದ್ಕೊಂಡಿರೋಂಥದ್ದು ಕನ್ನಡ ಭಾಷೆ. ಅದಕ್ಕೆ ಹೇಳ್ತಾರೆ ಆ ಭಾಷೆಗೆ ಮಾತೃಭಾಷೆ. ಯಾಕೆ ನಾವು ಇದಕ್ಕೆ ಪಿತೃಭಾಷೆ ಅಂತ ಕರೆಯಲ್ಲ? ಯಾಕೆ ಯಾವಾಗಲೂ ನಾವು ಮಾತೃಭಾಷೆ ಅಂತ ಕರಿತೀವಿ? ಯಾಕೆಂದರೆ ಒಂದು ಮಗು ಅದು ಮೊದಲು ಕಲಿಯೋದು, ಸನ್ನೆ ಮಾಡೋದು ತನ್ನ ತಾಯಿಯಿಂದನೇ. ತಾಯಿ ಜೊತೆನೇ ಅದಂತ ಒಂದು ಸನ್ನೆ ಆಗಲಿ, ಒಂದು ಮಾತನ್ನು ಕಲಿಬೇಕಾಗಲಿ, ಅದಕ್ಕೆ ನಾವು ಅದು ಮಾತೃಭಾಷೆ ಅಂತ ಹೇಳ್ತೀವಿ. ಆ ಮಾತೃಭಾಷೆನ, ಕನ್ನಡ ಭಾಷೆನ ಭಾಳ ಚೆಂದ. ಕನ್ನಡ ಭಾಷೆ ಮನೆ ಯಾವುದೋ ಒಂದು ಸೀರಿಯಲ್ ಒಂದು ತುಣುಕನ್ನು ನೋಡ್ತಾ ಇದೆ, ಅಂಕಿನಲ್ಲಿ ಏನು 1, 2, 3, 4, 5 ಈ ಥರ ಒಂದು ಗ್ರಂಥ ಇದೆ. ಆ ಗ್ರಂಥನ ಸುಮಾರು ಭಾಷೆಗಳಿಗೆ ಪರಿವರ್ತನೆ ಮಾಡಿ ನೋಡ್ಬೋದು. ಆ ಗ್ರಂಥ ಇರೋದು ಮೂಲ ಕನ್ನಡ ಭಾಷೆನಲ್ಲಿ ಅಂತ, ಅಂಕಿನಲ್ಲಿ ಬರೆದಿರೋದು. ಅದು ಒಂದೇ ಒಂದು ಕಾರಣ, ಅದು ಕನ್ನಡ ಭಾಷೆಯಲ್ಲಿ ಮಾತ್ರ ಸಾಧ್ಯ. ಇನ್ಯಾವ ಭಾಷೆನಲ್ಲೂ ಅದನ್ನು ಸರಿದೂಗಿಸಿ ಹೊಂದಾಣಿಕೆ ಮಾಡಿ ಬರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ. ಭಾಷೆಯಲ್ಲಿ ಪ್ರೌಢತೆ ಇರಬೇಕು. ಇವತ್ತು ಮುಂಚೆ ಇದ್ದಂಥ ಏನು ಪರೀಕ್ಷೆಗಳು ಇವತ್ತು ಇಲ್ಲ. ಮಕ್ಕಳಿಗೆ ಏನಾಗಿದೆ, ಇವತ್ತು 4ರಲ್ಲಿ 1 ಚೂಸ್ ಮಾಡಿ ಅಂತ ಇದೆ. ಮುಂಚೆ ಪೇಜ್ಗಟ್ಟಲೆ ಬರೆಯೋಂಥ ಪರೀಕ್ಷೆಗಳಿತ್ತು, SRT. ಅವಾಗ ಏನಾಗುತ್ತೆ, ಅವ್ರಿಗೆ ಭಾಷೆ ಮೇಲೆ ಹಿಡಿತಾ ಇರುತ್ತೆ. ಅದು ಅಭಿವೃದ್ಧಿ ಆಗಬೇಕು, ಅದು ನೀವು ಬೆಳೆಸ್ಕೋಬೇಕು. ಈಗೇನಾಗೋಗಿದೆ ಅಂದರೆ, ಬೆಂಗಳೂರಲ್ಲಿ ಕನ್ನಡ ಭಾಷಿಗರೇ ಕಡಿಮೆ. ಅವರು ಕಾನ್ವೆಂಟಲ್ಲೆಲ್ಲ ಓದಿರ್ತಾರೆ. ಕಾನ್ವೆಂಟಲ್ಲಿ ಓದಿ ಅವನ ಇತ್ತಾಗಿ ಇಂಗ್ಲೀಷಲ್ಲೂ ಸಂಪೂರ್ಣವಾಗಿ ಪರಿಪೂರ್ಣ ಅಲ್ಲ, ಈ ಕಡೆ ಕನ್ನಡದಲ್ಲೂ ಪರಿಪೂರ್ಣ ಅಲ್ಲ. ಅದಕ್ಕೆ ನಮ್ಮ ಭಾಷೆನ ಮೊದಲು ಚೆನ್ನಾಗಿ ಮನೆಯಿಂದನೇ ಕಲಿಬೇಕು. ಅದು ಭಾಷೆನ, ಅದು ಯಾವುದೇ ರೀತಿಯಾಗಿದೆ ಭಾಷೆ ಮೇಲೆ. ತುಮಕೂರು ಫಸ್ಟ್ ಕ್ರೈಮ್ ನ್ಯೂಸ್, ಜನಪರ ನ್ಯಾಯಪರ.